ಸಣ್ಣ ವಯಸ್ಸಲ್ಲಿ ನಂಗೆ ನಾಯಿ ದೂರದಿಂದ ನೋಡ್ತಾ ಇದ್ದೆ. ಬಟ್ ನಿರಂಜನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಿರಂಜನ್ ಹೇಳ್ದೆ, ನೋಡಮ್ಮ ನೀನು ನನ್ನ ಮದುವೆ ಆಗ್ತಿದ್ಯಾ ಅಂತಂದರೆ ನಮ್ಮ ಮನೇಲಿ ಒಂದು ನಾಯಿ ಇದ್ದೇ ಇರುತ್ತೆ. ಮದುವೆ ಆಗೋಕ್ಕಿಂತ ಮುಂಚೆನೇ ಒಂದು ನಾಯಿನ ಗಿಫ್ಟಾಗಿ ಕೊಟ್ಬಿಟ್ಟಿದ್ದೆ ನಿರಂಜನು. ನೋ ಮ್ಯಾಟರ್, ನನ್ನ ಮನೇಲಿ ಇನ್ನೂ ಹೇಳೂ ಇಲ್ಲ, ಎಂಥದ್ದು ಇಲ್ಲ. ಮದುವೆ ಆದಮೇಲೆ ತಾನೇ ನಾನು ನಿರಂಜನ್ ಇರೋದು, ಅವಾಗ ನೋಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಆ ಮೈಂಡ್ ಸೆಟ್ಟಲ್ಲಿದ್ದೆ. ಮದುವೆಗಿನ್ನ ಮುಂಚೆನೇ ನಿರಂಜನ್ ಒಂದು ನಾಯಿನ ಗಿಫ್ಟಾಗಿ ಕೊಟ್ಬಿಟ್ಟಿದ್ದ, ಹ್ಯಾಪಿ ದೇಶಪಾಂಡೆ. ಹ್ಯಾಪಿ ದೇಶಪಾಂಡೆ ಅವನೇ ನಮ್ಮ ಪ್ರಪಂಚ, ಅವನೇ ನಮ್ಮ ಫಸ್ಟ್ ಮಗು. ನಮಗೆ ನಾಳೆ ದಿನ ಇನ್ನೊಂದು ಮಗು ಆದ್ರೂ ಫಸ್ಟ್ ಪ್ರಯಾರಿಟಿ ನಮ್ಮ ಹ್ಯಾಪಿ ದೇಶಪಾಂಡೆಗೇನೆ. 2 ಡೇಸು ಚಿಂಟು, ಮಿಂಟು, ಕರಿಯಾ ಅಂತ 3 ನಾಯಿಗಳು. ಸೊ ಫಸ್ಟು ಕರಿಯಾ ಬಂದಿದ್ದು. ಕರಿಯಾನೂ ಸತ್ತೋಗ್ಬಿಟ್ಟ. ಯಾವುದೇ ಪ್ರಾಣಿ ಪಕ್ಷಿ ಅದಕ್ಕೆ ಮಾತು ಬರಲ್ಲ, ಲಿಟ್ರಲಿ ಹೆಲ್ಪ್ಲೆಸ್. ಅದಕ್ಕೆ ಹಿಂಗೆ ಬಿದ್ದುಬಿಟ್ಟಿದೆ, ಬ್ಲೀಡಿಂಗ್ ಆಗ್ತಾ ಇದೆ, ನನಗೆ ಗೊತ್ತೇ ಇಲ್ಲ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಜೊತೆಗೆ ನಿಮಗೆ ನಿರಂಜನಿಗೆ ಏನೋ ಒಂದು ಟ್ಯಾಟೂ ಹಾಕ್ಸ್ಬೇಕಂತ ಭಾಳ ಆಸೆ ಇದೆಯಂತಲೇ? ಅಯ್ಯೋ, ನಂದು ತುಂಬ ತುಂಬ ದೊಡ್ಡ ಆಸೆ ಅದು. ಬಟ್ ಅವನು ಬೇಡ. ಏನಪ್ಪ ಅಂತಂದರೆ, ನಿರಂಜನ್ ಅವನಿಗೂ ಸಿಕ್ಕಾಪಟ್ಟೆ ನಾಯಿ ಅಂದರೆ ಇಷ್ಟ ಅಲ್ವಾ. ಸೊ ಅವನು ರೋಮಿ ಡಾಗ್ ಹಾಕ್ಸ್ಕೊಂಡಿದ್ದಾನೆ ಟ್ಯಾಟೂನ. ನಾನಂದ್ರೂ ನಿರಂಜನ್ಗೆ ಇಷ್ಟ ಅಲ್ವಾ, ಅಷ್ಟೊಂದೆಲ್ಲ ಪ್ರೀತಿ ಮಾಡಿದ್ದಾನೆ. ಒಂದು ಟ್ಯಾಟೂ ಹಾಕಿಸ್ಕೊಳಕ್ಕಾಗಲ್ವಾ? ಏನಪ್ಪ ಅಂದರೆ ಅರ್ಧ ಫೇಸ್ ನಂದು, ಇನ್ನು ಅರ್ಧ ಫೇಸ್ ನಮ್ಮ ಹ್ಯಾಪಿದು, ನಮ್ಮ ನಾಯಿದು. ಸೆಂಟ್ರಲ್ ಗ್ಯಾಪು. ನಾಳೆ ದಿನ ಹುಟ್ಟುತ್ತಲ್ಲ ಮಗು, ಅದ್ರದ್ದು ಕಾಲು ಕೈಯೋ ಮಗನೋ ಅದನ್ನು ಹಾಕಿಸ್ಬೇಕು ಅಂತ ನಂಗೆ ತುಂಬ ಆಸೆ. ಅವನು ಏನೇ ನೀನು ಈ ಥರ ನೀನು ಇಷ್ಟೊಂದೆಲ್ಲ ಆಗಬಾರ್ದು, ಬೇಡ ಕಣೆ, ಏನು ಫೋಟೋ ಗಿಟೋ ಎಲ್ಲ ಹಾಕ್ಸಿದ್ರೆ ಆ ಸಂಬಂಧಗಳು ಬಿಟ್ಟೋಗುತ್ತೆ, ಹಂಗೆ ಹಿಂಗೆ ಅಂತ ಆ ಥರ ಹೇಳಿದ ತಕ್ಷಣ ಮತ್ತೆ ಸೈಲೆಂಟ್ ಆಗಿಬಿಟ್ಟೆ. ಆದರೂ ಏನೋ ಒಂದು ನಮ್ಮಿಬ್ಬರಿಗೂ ಒಂದು ರಿಲೇಟ್ ಆಗಿ ಏನೋ ಒಂದು ಹಾಕ್ಸ್ತೀನಿ, ಅದಂತೂ ಇದೆ, ಹಾಕೊಳ್ಳೇಬೇಕು ಅವನು, ಬಿಡಲ್ಲ ಅಲ್ಲಿ ತನಕ ಬಿಡಲ್ಲ. ಆ್ಯಂಡ್ ಇಬ್ಬರಿಗೂ ನಾಯಿ ಅಂದರೆ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಜೊತೆಗೆ ಐ ಹರ್ಡ್ ಮನೆ ಬೀದಿಲಿರೋ ನಾಯಿಗಳಿಗೆಲ್ಲ ಊಟ ತಿಂಡಿ ಹಾಕೋದು, ಪೆಟ್ ಇದು ಮಾಡೋದೆಲ್ಲ ಮಾಡ್ತಾ ಇದ್ದೀರಾ. ಸೊ ಒಂದು ಸಾಕಿರೋ ಒಂದು ನಾಯಿ ಒಂದು ಇನ್ಸಿಡೆಂಟ್ ನಡೀತು, ನೀವು ಫೋಟೋಸ್ ಎಲ್ಲ ಕಳಿಸಿದ್ದಾರೆ, ನೋಡಿದ್ದಾರೆ. ಹೌದು, ನನಗೆ ಆ್ಯಕ್ಚುಲಿ ಮುಂಚೆ ಸಣ್ಣ ವಯಸ್ಸಲ್ಲಿ ನಂಗೆ ನಾಯಿ ದೂರದಿಂದ ನೋಡ್ತಾ ಇದ್ದೆ. ಬಟ್ ನಿರಂಜನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಿರಂಜನ್ ಹೇಳ್ದೆ, ನೋಡಮ್ಮ ನೀನು ನನ್ನ ಮದುವೆ ಆಗ್ತಿದ್ಯಾ ಅಂತಂದರೆ ನಮ್ಮ ಮನೇಲಿ ಒಂದು ನಾಯಿ ಇದ್ದೇ ಇರುತ್ತೆ. ಮದುವೆ ಆಗೋಕ್ಕಿಂತ ಮುಂಚೆನೇ ಒಂದು ನಾಯಿನ ಗಿಫ್ಟಾಗಿ ಕೊಟ್ಬಿಟ್ಟಿದ್ದೆ ನಿರಂಜನು. ನೋ ಮ್ಯಾಟರ್, ನನ್ನ ಮನೇಲಿ ಇನ್ನೂ ಹೇಳೂ ಇಲ್ಲ, ಎಂಥದ್ದು ಇಲ್ಲ. ಮದುವೆ ಆದಮೇಲೆ ತಾನೇ ನಾನು ನಿರಂಜನ್ ಇರೋದು, ಅವಾಗ ನೋಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಆ ಮೈಂಡ್ ಸೆಟ್ಟಲ್ಲಿದ್ದೆ. ಮದುವೆಗಿನ್ನ ಮುಂಚೆನೇ ನಿರಂಜನ್ ಒಂದು ನಾಯಿನ ಗಿಫ್ಟಾಗಿ ಕೊಟ್ಬಿಟ್ಟಿದ್ದ. ಸೊ ಆವಾಗ ನನ್ನ ನಾಯಿ ಜರ್ನಿ ಸ್ಟಾರ್ಟ್ ಆಗಿದ್ದು. ಅಟ್ಯಾಚ್ಮೆಂಟು ಅದು ಹಾಗೆ ಹಿಂಗೆ ಅಂತ. ದೂರದಿಂದ ನೋಡೋಳು, ಹತ್ತಿರದಿಂದನೇ ಅದನ್ನೆಲ್ಲ ಕೇರ್ ಮಾಡೋದಾಗಲಿ, ಫೀಡ್ ಮಾಡೋದಾಗಲಿ, ಎವ್ರಿಥಿಂಗ್ ನಾನು ಆವಾಗ ಕಲ್ತಿದ್ದು. ಸೊ ಒಂದನ್ನು ನೋಡ್ಕೊಳಕ್ಕೆ ಸ್ಟಾರ್ಟ್ ಆಗಿ ಆಮೇಲೆ ನಮ್ಮ ಹ್ಯಾಪಿ ಬಂದ, ನಮ್ಮ ಹ್ಯಾಪಿ ದೇಶಪಾಂಡೆ. ಅವನೇ ನಮ್ಮ ಪ್ರಪಂಚ, ಅವನೇ ನಮ್ಮ ಫಸ್ಟ್ ಮಗು. ನಮಗೆ ನಾಳೆ ದಿನ ಇನ್ನೊಂದು ಮಗು ಆದ್ರೂ ಫಸ್ಟ್ ಪ್ರಯಾರಿಟಿ ನಮ್ಮ ಹ್ಯಾಪಿ ದೇಶಪಾಂಡೆಗೇನೆ. ಅವನೇ ನಮಗೆ ಫಸ್ಟು. ಸೊ ಮನೇಲಿ ಸಾಕೋದನ್ನ ನೋಡಿ ಇವಾಗ ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ, ರೋಡಲ್ಲಿರೋದೆಲ್ಲ ಮಕ್ಕಳ ಥರನೇ, ಫುಲ್ ಪೆಟ್ ಮಾಡಬೇಕು, ಅವನ್ನ ಮುದ್ದು ಮಾಡಬೇಕು. ಮುಂಚೆ ಹೆಂಗೆ ಅಂತಂದರೆ, ಎಲ್ಲೇ ನನಗೆ ನಾಯಿಗಳು ಕಾಣಿಸಿದ್ರು ಎಲ್ಲ ಕಡೆನೂ ಊಟ ಹಾಕಿ ಎಲ್ಲ ಮಾಡ್ತಾಯಿದ್ದೆ. ಯೂಶಲಿ ನಾವು ನಾಯಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದಲ್ಲ, ಅವೇ ನಮ್ಮನ್ನು ಅಡಾಪ್ಟ್ ಮಾಡ್ಕೊಳ್ತವೆ. ಅವಕ್ಕೆ ಬೇಕು, ಅವಕ್ಕೆ ಇಷ್ಟ ಆಗುತ್ತೆ ಅಂತಂದರೆ ಅವು ನಮ್ಮ ಹತ್ರ ನಮ್ಮನ್ನ ಕನೆಕ್ಟ್ ಆಗಿಬಿಡ್ತವೆ. ಸೊ ಹಾಗೆ ಎವ್ರಿ ಸಿಂಗಲ್ ಡೇ ನಾನು ನಮ್ಮ ರೋಡಲ್ಲಿರೋ ನಾಯಿಗಳು ಅಥವಾ ಎಲ್ಲಾದರೂ ಹೋದಾಗ ಅಲ್ಲಿ ಎಲ್ಲೋ ಒಂದು ಕಡೆ ನಾಯಿಗಳೆಲ್ಲ ಇರ್ತಾವಲ್ಲ, ಎಲ್ಲ ಅದಕ್ಕೂ ಫೀಡ್ ಮಾಡೋದು ಎಲ್ಲ ಮಾಡ್ತಾಯಿದ್ದೆ. ಇತ್ತೀಚೆಗೆ ಅಂತಲ್ಲ, 2 ಡೇಸು ಚಿಂಟು, ಮಿಂಟು, ಕರಿಯಾ ಅಂತ 3 ನಾಯಿಗಳು. ಸೊ ಫಸ್ಟು ಕರಿಯಾ ಬಂದಿದ್ದು. ಕರಿಯಾನೂ ಸತ್ತೋಗ್ಬಿಟ್ಟ. ಸೊ ಕರಿಯಾ ಹೆಂಗೆ ಸತ್ತೋದ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಅದು ಪಕ್ಕದ ಮನೆಯವರು ಅವರು ಇವ್ರು ಇದ್ಕೊಂಡು ಹೇಳ್ತಾರೆ, ಅದಕ್ಕೇನೋ ಬೇರೆ ನಾಯಿ ಕಚ್ಚೋ ಅಥವಾ
ಏನೋ ವಾಮಿಟ್ ಮಾಡ್ಕೊಂಡು ಸತ್ತೋಯ್ತು ಅಂತ. ನನಗೆ ಅದು ವಿಷಯನೇ ಗೊತ್ತಿಲ್ಲ. ನನ್ನ ಬರ್ತ್ಡೇ ದಿನ ರಾತ್ರಿ ನನ್ನ ಕೈಯಾರ ಚಪಾತಿ ತಿನ್ಸ್ಕೊಂಡು ಹೋಯ್ತದು. ನಾನೇ ಹಿಂಗೆ ಕೈಯಲ್ಲಿ ಹಿಂಗೆ ತಿನ್ಸಿದ್ದೀನಿ ಅದಕ್ಕೆ. ಆ್ಯಂಡ್ ಎವ್ರಿ ಸಿಂಗಲ್ ಡೇ ನಾನು ನೋಡಿದ ತಕ್ಷಣ ಓಡೋಡಿ ಬಂದ್ಬಿಡೋದು. ಈ 3 ಮರಿಗಳೂ ಅಷ್ಟು ಓಡೋಡಿ ಬಂದ್ಬಿಡೋದು. ಚಿಂಟು ಮಿಂಟು ಕರಿಯ. ಸೊ ನನ್ನ ಬರ್ತ್ಡೇ ಆಗಿ ನೆಕ್ಸ್ಟ್ 2 ಡೇಸ್ಗೆ ಕರಿಯ ಈಸ್ ನೋ ಮೋರ್. ಹೆಂಗೆ ಸತ್ತೋದ ಅಂತಲೇ ನನಗೆ ಗೊತ್ತಿಲ್ಲ. ನಮ್ಮ ಮನೆ ಎದುರುಗಡೆ ಖಾಲಿ ಸೈಟ್ ಇದೆ. ನಾನು CC ಕ್ಯಾಮ್ರಲ್ಲಿ ನೋಡೋದು, ಪಾಂಡೆ ಯಾಕೆ ಮರಿಗಳು ಬರ್ತಾ ಇಲ್ಲ ಎಲ್ಲೋಯ್ತು. ಅದಕ್ಕೆ ನಾವು ಅವ್ರ ಜೊತೆನೇ ಏನು 5 ಜನ ಸಿಬ್ಲಿಂಗ್ಸ್ ಅವರು. ಅದರಲ್ಲಿ 1-2 ಏನೋ ಬೇರೆ ಯಾರು ಎತ್ಕೊಂಡೋದ್ರು. ಪ್ರಾಬಬ್ಲಿ ಯಾರು ಎತ್ಕೊಂಡು ಹೋಗ್ಬಿಟ್ರಾ ಅಂತೇಳ್ಬಿಟ್ಟು ನನಗೆ ಡೌಟ್ ಬಂದು ನಮ್ಮ ಹ್ಯಾಪಿನ ನಾನು ಕೆಳಗೆ ವಾಕಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಖಾಲಿ ಸೈಟಲ್ಲಿ ಕರಿಯನ್ ಬಾಡಿ ನೋಡಿದೆ. ನನಗೆ ಎಲ್ಲಿ ಮರಿಗಳು ಕಾಣಿಸ್ತಾ ಇಲ್ವ ಅಂದರೆ ಕರಿಯನ್ ಬಾಡಿಯಲ್ಲಿದೆ ನನಗೆ. ಐ ಫೆಲ್ಟ್ ಸೋ ಬ್ಯಾಡ್. ಆಮೇಲೆ ಇನ್ನು ಚಿಂಟು ಮಿಂಟು ಇವು 3 ಜನ ಒಟ್ಟಿಗಿದ್ವಲ್ವಾ. ಏನು ನಾನು ನಮ್ಮ ಎದುರುಗಡೆ ಮನೆ ಅಂಕಲ್ಲು ಇಬ್ಬರು ಸೇರಿಕೊಂಡು ಖಾಲಿ ಸೈಟಲ್ಲೇ ಮಣ್ಣು ಮಾಡಿದ್ವಿ. ಇವು ಪಾಪ ಮರಿಗಳು ಬಾಡಿ ಅಲ್ಲೇ ಇತ್ತಲ್ವಾ. ಚಿಂಟು ಮಿಂಟು ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಳ್ಳೋದು. ಏನಕ್ಕಿದ್ರು ಎದ್ದು ಬರ್ತಾ ಇಲ್ಲ, ಕರಿ ಯಾಕೆ ಎದ್ದು ಬರ್ತಾ ಇಲ್ಲ. ನಾನು ಬಂದಿದ ತಕ್ಷಣ ನನ್ನ ಹತ್ರ ಬಂದುಬಿಟ್ಟು, ನೋಡು ಕರಿಯನ್ನು ಎಬ್ಸು, ಆಟಾಡೋನು ಆಟಾಡ್ತಾ ಇಲ್ಲ, ಹಂಗೆ ಮಲಗಿದ್ದಾನೆ. ಲಿಟ್ರಲಿ ನಾವು ಯಾವುದಾದ್ರು ರೀಲ್ಸಲ್ಲೋ ವೀಡಿಯೋಸಲ್ಲೋ ನೋಡ್ತೀವಲ್ವಾ, ಆ ಥರ ಒಂದು ತಾಯಿ ನಾಯಿ ಫೀಲ್, ಇದು ನನ್ನ ಮಗುಗೆ ಏನೋ ಆಗಿದೆ, ಬಂದು ನೋಡು, ಹೆಲ್ಪ್ ಮಾಡು, ಹಂಗೆ ಹಂಗೆ ಅಂತ. ಇವೆರಡೂ ಬಂದುಬಿಟ್ಟು ನನಗೆ ತೋರಿಸಿದೆ. ನೋಡು ಅದು ಎದ್ದೇಳ್ತಾ ಇಲ್ಲ, ಎಬ್ಸು ಅಂತ ಹೇಳ್ಬಿಟ್ಟು ಲಿಟ್ರಲಿ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಳ್ಳುತ್ತೆ, ಹತ್ಕೊಳ್ಳುತ್ತೆ, ಎಲ್ಲ ಮಾಡುತ್ತೆ. ಹೆಂಗಪ್ಪ ಇವೆರಡನ್ನೂ ಏನು ಮಾಡೋದು, ನಂಗೆ ಅರ್ಥನೇ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಆಗಿದ್ದಾಗಲೇ ನಾನು ಡಿಸೈಡ್ ಮಾಡಿಬಿಟ್ಟೆ. ನಾನು ಕರಿಯ ಹೋಗ್ಬಿಟ್ಟು ಅವನಾಗವನೇ ಬಂದಿದ್ದು, ಇವರು ಅವರಾಗವರೇ ಬಂದಿದ್ದು, ಅವರಾಗವರೇ ನನ್ನ ಹತ್ರ ಬಂದಿದ್ದು. ಬೀದಿ ನಾಯಿಗಳು ಅವರಾಗವರೇ ಬಂದಿದ್ದು. ದಿನಾ ಊಟ ಆಗ್ತಾ ಇದ್ದೆ. ಹೆಂಗೂ ಇವರಿಬ್ಬರು ಮೈಂಡ್ ಚೇಂಜ್ ಮಾಡಬೇಕು ಅಂತ ಟಾಯ್ಸ್ ಕೊಡೋದಂತೆ, ಅವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ ಮಾಡ್ತಾಯಿದ್ದೆ. ಇದನ್ನು ಆ್ಯಕ್ಚುಲಿ ನಾಯಿ ಸಾಕೋರಾಗಲಿ ಅಥವಾ ರೋಡಲ್ಲಿರೋ ನಾಯಿಗಳು ಮರಿಗಳು ಹಾಕಿರ್ತಾವಲ್ವ, ಸಾಧ್ಯ ಆದಷ್ಟು ಅಲ್ಲಿರೋ ಅಂಥ ಜನರು ಪ್ಲೀಸ್ ವ್ಯಾಕ್ಸಿನೇಷನ್ ಮಾಡಿಸಿ. ನಾನು ಇನ್ನೇನೊಂದು 2-3 ದಿನದಲ್ಲೇ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಅಂತಿದ್ದೆ. ಕರಿಯ ಹೆಂಗೆ ಸತ್ತಂತ ಗೊತ್ತಿಲ್ಲ, ಬಟ್ ಮಿಂಟು ಬಿಕಾಸ್ ಆಫ್ ಪಾರ್ವೋ ವೈರಸ್ ಅಂತ ಬರುತ್ತೆ. ವ್ಯಾಕ್ಸಿನೇಷನ್ ಹಾಕ್ಸಿಲ್ಲ ಅಂತ ಅಂದರೆ ಆ ವೈರಸ್ ಬಂದು ಇಟ್ಸ್ ಅ ಡೆಡ್ಲಿ ವೈರಸ್. ವ್ಯಾಕ್ಸಿನ್ ಆಗಿರೋ ನಾಯಿಗಳಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ವ್ಯಾಕ್ಸಿನ್ ಆಗದೆ ಇರುತ್ತಲ್ಲ ಮರಿಗಳು, ಅದು ಬೇಸಿಕಲಿ ಪಪ್ಪೀಸ್ಗೆ ಬರೋದು ಅದು. ಸೊ ಅದಕ್ಕೆ ಒಂದಕ್ಕೊಂದು ಸ್ಪ್ರೆಡ್ ಆಗಿ ಅದು ಸತ್ತೋಗ್ಬಿಡುತ್ತೆ. ಸೊ ಒಂದು 2-3 ದಿನದಿಂದ ಫುಲ್ ಡಲ್ಲಾಗಿದ್ದ. ಬಾರೋ ಊಟ ಮಾಡಬಾರೋ. ನಾನು ಫಸ್ಟು ನೋಡಿದಾಗ ಅವನು ಹೋಗಿ ಹುಲ್ಲು ತಿಂತಿದ್ದ. ಯೂಶಲಿ ಯಾವುದೇ ನಾಯಿಗಳು ಅಪ್ಸೆಟ್ ಆದರೆ ಹೊಟ್ಟೆ ನೋವು ಬರುತ್ತೆ. ಸೊ ನಾನು L50 ಹಾಕಿ ಎಲ್ಲ ಮಾಡಿದೆ. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಬಿಕಾಸ್ ನಾನು ಅಂದ್ಕೊಂಡಿದ್ದೆ ಇನ್ನೊಂದು 2 ಡೇಸಲ್ಲೇ ನಾನು ವ್ಯಾಕ್ಸಿನ್ ಮಾಡಿಸ್ತೀನಿ, 2 ಕರ್ಕೊಂಡು ಹೋಗ್ಬಿಟ್ಟು ವ್ಯಾಕ್ಸಿನ್ ಮಾಡಿಸ್ತೀನಿ ಅಂತ. ಯಾಕೋ ಡಲ್ಲಾಗಿದ್ದಾನೆ. ಹೋಗಿ ನಾನು ಕಾರ್ ಕೆಳಗೆ ಕೂತ್ಕೋತಾನೆ, ಗೇಟ್ ಒಳಗೂ ಬರ್ತಾ ಇಲ್ಲ, ಮಲ್ಕೋತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಸೊ ಬಾರೋ ಅಂತಂದರೆ ಅವ್ನು ಯೂಶಲಿ ನಾಯಿಗಳು ಸಾಯೋಕ್ಕಿಂತ ಮುಂಚೆ ದೂರ ಹೊಟ್ಟೋಗ್ತವಂತೆ. ಯಾರು ತುಂಬ ಅಟ್ಯಾಚ್ ಆಗೋದು ಏನೋ ದೂರ, ನನ್ನಿಂದ ದೂರ ಹೋಗ್ತಾನೆ ಇತ್ತದು. ಆಮೇಲೆ ನಾನು ಯೂಶಲಿ CC ಕ್ಯಾಮರಲ್ಲಿ ನೋಡ್ತಿರ್ತೀನಿ ಮರಿಗಳೆಲ್ಲ ಏನು ಮಾಡ್ತಿರ್ತವೆ. ನನಗೆ ಭಯ, ಇಷ್ಟೇ ಇರ್ತವೆ ಕಾರುಗಳೇನೋ ಹತ್ತಿಸ್ಕೊಂಡು ಹೋಗ್ಬಿಟ್ರೆ ಅಂತ ನೋಡ್ತಾನೆ ಇದ್ದೆ. ಸಾಯೋ ಹಿಂದಿನ ದಿನ ಫುಲ್ಲು ಹಿಂಗೆ ಗೇಟ್ನೇ ಹಿಂಗೆ ನೋಡ್ಕೊಂಡು ಕೂತಿದೆ. ಲಿಟ್ರಲಿ ನಮ್ಮ ಇದು ಗೇಟು, ಇದು ಅಲ್ಲಿ ಡೋರು, ಅವ್ನು ಹಿಂಗೆ ಕೂತ್ಕೊಂಡು ಹಿಂಗೆ ಗೇಟ್ನೇ ಹಿಂಗೆ ನೋಡ್ಕೊಂಡು ಕೂತಿದೆ. ಯಾಕೆ ಇವನು ಮಿಂಟು ಹೊಟ್ಟೆ ಹಸುವಾಗಿದೆ ಬಡಬಡ ಅಂತ ಕೆಳಗೆ ಹೋಗ್ಬಿಟ್ಟು ಊಟ ಕೊಡೋಕೆ ಹೋದೆ. ಅವಾಗಲೂ ತಿನ್ನಲಿಲ್ಲ, ದೂರ ಹೋಗ್ಬಿಟ್ಟ. ನೆಕ್ಸ್ಟ್ ಡೇ ಮಾರ್ನಿಂಗು ಬಂದಿದ್ದೀನಿ, ಡೋರ್ ಮ್ಯಾಟ್ ಮೇಲೆ ಹಿಂಗೆ ಮಲಗಿದ್ದಾನೆ. ನನಗೆ ಹೆಲ್ಪ್ ಮಾಡು. ಅವ್ನು ಕಣ್ಣು ನೋಡಿದ ತಕ್ಷಣ ಈಸ್ ಆಲ್ಮೋಸ್ಟ್ ನನಗೆ ಹೆಂಗೆ ಹೇಳೋದು ಅಂತಲೇ ಗೊತ್ತಿಲ್ಲ. ನನಗೆ ಒಂಥರ ಐ ಫೀಲ್ ಸೋ ಬ್ಯಾಡ್. ಮಾತು ಬರಲ್ಲ ಅವಕ್ಕೆ. ಯಾವುದೇ ಪ್ರಾಣಿ ಪಕ್ಷಿ ಅದು ಅದಕ್ಕೆ ಮಾತು ಬರಲ್ಲ. ಲಿಟ್ರಲಿ ಹೆಲ್ಪ್ಲೆಸ್. ಅದಕ್ಕೆ ಹಿಂಗೆ ಬಿದ್ದುಬಿಟ್ಟಿದೆ, ಬ್ಲೀಡಿಂಗ್ ಆಗ್ತಾಯಿದೆ. ನನಗೆ ಗೊತ್ತೇ ಇಲ್ಲ. ನನಗೆ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಹೇಳೋವರೆಗೂ ನನಗೆ ಗೊತ್ತಿಲ್ಲ ಈ ಥರ ವೈರಸ್ಸಿಂದ ಅದಕ್ಕೆ ಬ್ಲಡ್ ವಾಮಿಟಿಂಗ್ ಆಗುತ್ತೆ,
ಬ್ಲಡ್ ಮೋಷನ್ಸ್ ಆಗುತ್ತೆ ಅಂತ ನನಗೆ ಗೊತ್ತೇ ಇಲ್ಲ. ಹಿಂಗೆ ಎತ್ಕೊಂಡು ಹೋಗ್ತಿದ್ದೀನಿ, ಹಾಸ್ಪಿಟ್ಲಿಗೆ ಹೋದೆ, ಡ್ರಿಪ್ಸ್ ಎಲ್ಲ ಹಾಕಿಸ್ದೆ, ವಾಪಸ್ ಮನೆ ಕರ್ಕೊಂಬಂದು ಹಿಂಗೆ ಈ ಥರ ಅದ್ರ ಸಿಬ್ಲಿಂಗ್ ನಾಯಿನೂ ದೂರ ಇಡಿ, ಸೊ ಅದನ್ನು ಅಬ್ಸರ್ವೇಷನ್ ಇಡಬೇಕು, ಬೆಳಗ್ಗೆ ಸಂಜೆ ಅದಕ್ಕೆ ಡ್ರಿಪ್ಸ್ ಹಾಕಿಸ್ಬೇಕು ಅಂತೆಲ್ಲ ಹೇಳಿದ್ರು. ಆ್ಯಂಡ್ ದೇ ವರ್ ವೆರಿ ಶ್ಯೂರ್, ಅಟ್ಲೀಸ್ಟ್ ಏನು ನನಗೆ ಗೊತ್ತಿಲ್ವಲ್ಲ, ಫಸ್ಟ್ ಡೇನೇ ನಾನು ಕರ್ಕೊಂಡು ಹೋಗಿದ್ದಿದ್ರೆ ಪ್ರಾಬಬ್ಲಿ ಇಷ್ಟೊತ್ತಿಗೆ ಮಿಂಟು ಇರ್ತಿದ್ನೋ ಏನೋ, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ಮನೆಗೆ ಎತ್ಕೊಂಡು ಬಂದು ಅವ್ರು ಹೇಳಿದ್ರು, ಡಾಕ್ಟರ್ ಹೇಳಿದ್ರು ಇದು 50-50 ಚಾನ್ಸಸ್ ಇದೆ, ಬಟ್ ನಮ್ಮ ಪ್ರಯತ್ನ ನಾವು ಮಾಡೋಣ ಅಂಥೇಳಿ ಮನೆಗೆ ಮಿಂಟು ಜೊತೆ ವಾಪಸ್ ಬಂದು ನಾನು ನನ್ನ ಬರ್ತ್ಡೇನ ವಿ ಸೇವ್ ಅನಿಮಲ್ಸ್ ಅವ್ರ ಜೊತೆ ನನ್ನ ಕಾಂಟ್ಯಾಕ್ಟಲ್ಲೇ ಇದ್ದೆ. ಏನು ಮಾಡಬೇಕು, ಹೆಂಗೆ ಇದನ್ನು ಐಸೋಲೇಟ್ ಮಾಡಬೇಕು, ಹೆಂಗೆ ಕೇರ್ ಮಾಡಬೇಕು ಅಂತ ಅವ್ರ ಜೊತೆ ವೀಡಿಯೋ ಕಾಲಲ್ಲಿ ಅಪ್ಡೇಟ್ ಮಾಡ್ಕೊತಾನೆ ಇದ್ದೆ. ಮೇಡಮ್ ಏನು ಅದಕ್ಕೆ ಮೋಷನ್ ಆಗಬೇಕು, ಈಗ ಡ್ರಿಪ್ಸ್ ಎಲ್ಲ ಹಾಕ್ಸಿದ್ರಲ್ವ ಅದಕ್ಕೆ ಮೋಷನ್ ಆಗಬೇಕು ಅಥವಾ ವಾಮಿಟ್ ಆಗಬೇಕು ಆ್ಯಂಡ್ ಕಣ್ಣೆಲ್ಲ ಬ್ಲಿಂಕ್ ಆಗಬೇಕು, ನಾನು ಅಟ್ಲೀಸ್ಟ್ ನಿಮ್ಮ ಹತ್ರ ಬಿಡಲ್ಲ ಹಂಗೆ ಅಂತಂದರೆ ಹಿ ವಾಸ್ ರೆಡಿ ಆ್ಯಕ್ಚುಲಿ ಕರ್ಕೊಳ್ಳೋದಕ್ಕೆ. ಬಟ್ ಏನು ಅಂತಂದರೆ ಈ ಟೈಮಲ್ಲಿ ಯಾರು ತುಂಬ ಅಟ್ಯಾಚ್ ಆಗಿರ್ತಾರೋ ಅವ್ರ ಜೊತೆ ಇದ್ದಾಗ ಅದು ಸ್ವಲ್ಪ ಧೈರ್ಯದಿಂದ ಬೇಗ ರಿಕವರ್ ಆಗೋ ಚಾನ್ಸಸ್ಸು ಇರುತ್ತೆ ಅಂತಲೂ ಅವ್ರು ಹೇಳಿದರು. ಚಾನ್ಸಸ್ಸು ಇರುತ್ತೆ, ಬಟ್ ಅವರು ವಿಡಿಯೋ ನೋಡಿದ ತಕ್ಷಣ ಯಾಕೋ ಡೌಟು, ಬಟ್ ನಮ್ಮ ಪ್ರಯತ್ನ ನಾವು ಮಾಡೋಣ ಹಂಗೆ ಅಂತಲೂ ಅವರೂ ಹೇಳಿದ್ರು. ವಿ ಸೇವ್ ಅನಿಮಲ್ಸ್ ನಮ್ಮ ಪ್ರವೀಣ್ ಅವ್ರೂ ಹಂಗೂ ಹೇಳಿದ್ರು. ಹಿಂಗೆ ಎತ್ಕೊಂಡು ಗೇಟ್ ಒಳಗೆ ಬಂದುಬಿಟ್ಟು ಜೋರಾಗಿ ಅವನಿಗೆ ಕಾರ್ಡಿಯಕ್ ಅರೆಸ್ಟೋ ಏನಾಯಿತೋ ಅಂದ್ಬಿಟ್ಟು ಪ್ರಾಣ ಬಿಟ್ಬಿಟ್ಟೆ. ಹಿಂಗೆ ಇಟ್ಕೊಂಡು ಹಿಂಗೆ ನೋಡ್ತಾ ಇದ್ದೀನಿ ನಾನು, ಹೆಂಗಾಗಿರ್ಬಾರ್ದು ನನಗೆ. ಸೇಮ್ ಇನ್ಸಿಡೆಂಟ್ ನನ್ನ ಪಕ್ಷಿದು ಹಂಗೆ ಆಗಿತ್ತು. ನಮ್ಮ ರಾಮ ಅಂತ ಪಕ್ಷಿ, ಕಾಕ್ಟೇಲ್ ಬರ್ಡ್. ನಾನು ನಿರಂಜನ್ಗೆ ಹೇಳಿದ್ದೆ, ಬೇಡ ಪಾಂಡೆ, ನನಗೆ ಹ್ಯಾಪಿನೇ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ದಾನೆ, ಇನ್ನೊಂದು ಬಂದು ಅವನು ಪೊಸೆಸಿವ್ ಆಗ್ತಾನೋ ಏನೋ, ಬೇಡ 1-2 ದಿನ ಇಟ್ಕೊಳ್ಳೋಣ ಅಂತ ನಿರಂಜನ್ ಹೇಳಿ ತೊಗೊಂಬಂದೆ ಮನೆಗೆ. ತುಂಬ ಅಟ್ಯಾಚ್ ಆಗಿಬಿಟ್ಟಿತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ಮೇಲೆ ರೂಮಲ್ಲಿ ನಾನು ಎದ್ದಿದ ತಕ್ಷಣ ಅದು ಗೊತ್ತಾಗ್ತಾಯಿತ್ತು, ಬಾ ಕೇಜ್ ಓಪನ್ ಮಾಡು, ನಾನೆಲ್ಲ ಸುತ್ತಾಡಬೇಕು ಅಂತ ಹೇಳ್ಬಿಟ್ಟು ಕೀ ಅಂತ ಸ್ಟಾರ್ಟ್ ಮಾಡಿಬಿಡೋದು. ಬೆಳಗ್ಗೆ ಎದ್ದು ಬಂದಿದ ತಕ್ಷಣ ಕೇಜ್ ಓಪನ್ ಮಾಡಿದ್ರೆ ಫುಲ್ ಹಾಲಲ್ಲೆಲ್ಲ ಸುತ್ತಾಡಿಕೊಂಡು, ಕಿಚನೆಲ್ಲ ಸುತ್ತಾಡಿಕೊಂಡು, ಎಲ್ಲ ಕಿತ್ತಾಕ್ಕೊಂಡು ಆಟಾಡಿಕೊಂಡು ಎಲ್ಲ ಬಂದು ಅದಕ್ಕೆ ಸುಸ್ತಾದಮೇಲೆ ನಾನು ಹೆಗಲ ಮೇಲೆ ಬಂದು ಕೂತ್ಕೊಳ್ಳೋದು, ಒಳಗೆ ಬಿಡು ನಾನು ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎವ್ರಿ ಸಿಂಗಲ್ ಡೇ ನಿರಂಜನ್ನು ಅಷ್ಟೇ, ಇಬ್ಬರು ಒಟ್ಟೊಟ್ಟಿಗೆ ಮಲಗ್ತಾಯಿದ್ರು, ಒಟ್ಟೊಟ್ಟಿಗೆ ತಿಂತಾಯಿದ್ರು. ಅದಕ್ಕೆ ಕಣ್ಣು ಇನ್ಫೆಕ್ಷನ್ ಆಗಿತ್ತು. ಎಲ್ಲ ಹೇಳಿದರು, ಹಿಂಗೆ ಏನು ಡ್ರಾಪ್ಸ್ ಹಾಕಿ ಒಂದು ಬಲ್ಬ್ ಹಾಕಿಡಿ ಎಲ್ಲ ಮಾಡಿದ್ವಿ. ಅದಕ್ಕೇನು ಧೈರ್ಯ ಕಳ್ಕೊತೋ ಏನೋ, ಸಾಯೋ ಹಿಂದಿನ ದಿನ ಲಿಟ್ರಲಿ ಅದಕ್ಕೆ ಒಂದು ಕಣ್ಣು ಫುಲ್ ಮುಚ್ಕೊಂಡ್ಬಿಟ್ಟಿದೆ, ಇನ್ನೊಂದು ಕಣ್ಣು ಇಷ್ಟಿದೆ. ನಾನು ರಾಮ ಏನು ಯಾರು ನಮಗೆ ಕೊಟ್ರಲ್ವ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ನಾನು ನಿಮಗೆ ಬಂದು ಕೊಡ್ತೀನಿ, ಸ್ವಲ್ಪ ಹುಷಾರಾದಮೇಲೆ ನಾನು ಮತ್ತೆ ವಾಪಸ್ ಹೋಗ್ತೀನಿ. ನಾನು ಅಟ್ಯಾಚ್ ಆಗೋಗಿದೆ ಆಲ್ರೆಡಿ, ನನಗೆ ಆಲ್ಮೋಸ್ಟ್ ಒಂದು ಹತ್ರ 1 ವರ್ಷ ನನ್ನ ಜೊತೆ ಇತ್ತದು. ದೆನ್ ಸಾಯೋ ಹಿಂದಿನ ದಿನ ನೀವು ನಂಬ್ತಿರೋ ಬಿಡ್ತು, ಅದಕ್ಕೆ ಊಟ ಇಲ್ಲ, ಏನೂ ಇಲ್ಲ, ತಿನ್ನಿಸ್ತಾ ಇದ್ದು ತಿಂತಾನೂ ಇಲ್ಲ. ಅದು ಲಿಟ್ರಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಹೊರಗೆ ತೆಗೆದಿಟ್ಟಿದ್ದೆ ಅವನ್ನ, ಸ್ವಲ್ಪ ಏನೋ ರಿಕವರ್ ಆಗ್ಬೋದೇನೋ ಅಟ್ಲೀಸ್ಟ್ ಹೊರಗಿಟ್ರೆ ಅಂತ ಹೇಳ್ಬಿಟ್ಟು ಇಟ್ಟರೆ, ಅವನಿಗೆ ಕಣ್ಣೇ ಕಾಣ್ತಾ ಇಲ್ಲ, ಶಕ್ತಿ ಇಲ್ಲ, ಸ್ವಾಧೀನ ಇಲ್ಲ. ಬಟ್ ಸ್ಟಿಲ್ ಅವನು ಹಾಡ್ಕೊಂಡು ಬಂದು ನಾನು ಇಡೀ ಕೆಲಸ ಮುಗಿಸೋವರೆಗೂ ನನ್ನ ಹೆಗಲ ಮೇಲೇ ಕೂತಿದ್ದ. ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಹೋಗಿ ನೋಡಿದ್ರೆ, ಯೂಶ್ವಲಿ ಯಾವುದೇ ಪಕ್ಷಿಗಳಾಗಲಿ ಸಾಯಬೇಕು ಅನ್ನೋ ಒಂದು ಮೂಲೆ ಹೋಗಿ ನಿಂತ್ಕೊಂಬೋದು, ಒಂಟಿ ಕಾಲಲ್ಲಿ ನಿಂತ್ಕೊಳ್ಳುತ್ತೆ. ಒಂದು ಮೂಲೆ ಕೇಜಲ್ಲಿ ಮೂಲೆಗೆ ಹೋಗಿ ನಿಂತ್ಕೋತಾ ಇದೆ ಅದು. ರಾಮ ತಿನ್ನು ಅಂತಂದರೆ ಏನಂದರೆ ಏನೂ ಇಲ್ಲ. ಹಿಂಗೆ ಎತ್ಕೊಂಡ್ಬಿಟ್ಟು ನಿರಂಜನ್ ಇನ್ನೂ ಮಲಗಿದೆ, ಬೆಳಗಿನ ಜಾವ ಒಂದು 6:30 7 o'clock ಅಂತ. ಇಡೀ ಮನೆ ನೋಡು ರಾಮ, ನೀನು ಇಲ್ಲಿ ಮಲ್ಕೋತಿದ್ದೆ, ನಿನಗೇನು ಆಗಲ್ಲಕ್ಕಂದ ಹುಷಾರಾಗಿ ಹೋಗ್ತೀಯಾ ಅದು ಇಡೀ ಮನೇನ ಸುತ್ತಾಡಿಸ್ಕೊಂಡು ಮೇಲೆ ಹೋಗ್ಬಿಟ್ಟು ನಿರಂಜನ್ ಹೇಳ್ತೀನಿ, ಪಾಂಡೆ ರಾಮ ಯಾಕೋ ಫುಲ್ ಡಲ್ ಆಗಿಬಿಟ್ಟಿದ್ದಾನೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಇಮ್ಮಿಡಿಯೇಟಾಗಿ ಅವ್ರಿಗೆ ಕಾಲ್ ಮಾಡಿ, ಸರ್ ನಾನು ತೊಗೊಂಬರ್ತೀನಿ, ನನಗೆ ಇವನ್ನ ಸರಿ ಮಾಡಿಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಹಿಂಗೆ ಕಾರಲ್ಲಿ ಹಿಂಗೆ ಹೋಗ್ತಾ ಇದ್ದೀನಿ. ನನ್ನ ತೊಡೆ ಮೇಲೇ ರೆಕ್ಕೆ ಜೋರಾಗಿ ಬಿಚ್ಚಿ ಉಸಿರು ಬಿಟ್ಬಿಡ್ತು.
ಅಬ್ಬಾ ನನಗೆ ಅದಿನ್ನೂ ಕಣ್ಣು ಕಟ್ಟದಂಗಿದೆ, ಕಣ್ಣು ಕಟ್ಟದಂಗೆ ನಂದು ಬಿಡಿ. ಸಾರಿ, ನಾನು ಏನಕ್ಕೆ ಕೇಳಿದೆ ಇದು ಅಂದರೆ, ಅದು ಆ್ಯಕ್ಚುಲಿ ಬೆಳಿಗ್ಗೆ ಬರಬೇಕಾಗಿತ್ತು ಸ್ಟುಡಿಯೋಗೆ. ನೀವು ಅನ್ಫಾರ್ಚುನೇಟ್ಲಿ ಫೋನ್ ಮಾಡ್ತೀರಾ, ನಾಯಿಗೆ ಹುಷಾರಿಲ್ಲ ಅಂತ ಹೇಳ್ತೀರಾ. ಅದಾಗಿ ಒಂದು 20 ಮಿನಿಟ್ಸ್ ಅನಿಸುತ್ತೆ, ಕಾಲ್ ಮಾಡ್ತಾರೆ ಆ್ಯಂಡ್ ರಿಸೀವ್ ಮಾಡಿದ ಕೂಡಲೇ ಅಳಕ್ಕೆ ಸ್ಟಾರ್ಟ್ ಅಳ್ತಾನೆ ಇದ್ದರು ಅವ್ರು. ಆ್ಯಕ್ಚುಲಿ ಲೈಕ್ ಹೀಗೀಗೆ ಆಗೋಯ್ತು, ಬರೋಕ್ಕಾಗ್ತಾ ಇಲ್ಲ, ಹಾಗೆ ಹೀಗೆ ಅಂತ. ಆ್ಯಂಡ್ ಮೇಜರ್ ಕನ್ಸರ್ನ್ ನಾಯಿ ಸತ್ತೋಯ್ತು ಅಂತ. ಆ್ಯಂಡ್ ಟೇಕ್ ಯು ಟೈಮ್ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡಿದೆ. ನಾನು ಏನಕ್ಕೆ ಇದನ್ನ ಹೇಳಿದೆ ಅಂದರೆ, ಎಸ್ ಅಫ್ಕೋರ್ಸ್ ತುಂಬ ಜನ ಬೀದಿ ನಾಯಿಗಳಿಗೆ ಊಟ ಹಾಕ್ತಾರೆ, ರೆಸ್ಕ್ಯೂ ಮಾಡ್ತಾರೆ, ಅದನ್ನು ಒಂದು ಮನುಷ್ಯತ್ವ ಭಾವನೆಯಿಂದ ಒಂದು ಪ್ರೀತಿ ಕೊಡ್ತಾರೆ. ಹೌದು. ಬಟ್ ಅದರಲ್ಲಿ ತುಂಬ ಜನ ಯೂಶ್ವಲ್ ಆಗಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಶೋ ಆಫ್ ಮಾಡೋಕ್ಕೋ ಅಥವಾ ವೀಡಿಯೋ ಮಾಡೋ ಒಂದು ನೆಪವಾಗಿ ಮಾಡ್ತಾರೆ. ಅದಾದಮೇಲೆ ನಾಯಿಗಡೆ ತಿರುಗು ನೋಡೋಲ್ಲ, ಆ ಥರ ಇರುತ್ತೆ. ನಿಮ್ಗೆ ಒಂದು ಲೈಕ್ಸೋ ವ್ಯೂಸ್ಗೋ ಮಾಡೋರು ತುಂಬ ಜನ ನೋಡಿದ್ದೀನಿ. ಇವ್ರ ವಿಚಾರದಲ್ಲಿ ನಾನು ಈ ನಾಯಿಗಿದ್ದು ಏನಾದರೂ ಫುಟೇಜ್ ಸಿಗ್ಬೋದಾ, ಏನಾದರೂ ಹುಡ್ಕೋಣ ಅಂತ ಇವ್ರದ್ದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಹುಡುಕಿದ್ರೆ ಎಲ್ಲೂ ಯಾವುದೂ ಇರಲಿಲ್ಲ ವೀಡಿಯೋಗಳು, ಎಲ್ಲೂ ಹಾಕ್ಕೊಂಡಿರಲಿಲ್ಲ, ಶೇರ್ ಮಾಡಿರಲಿಲ್ಲ. ತುಂಬ ಜನ ನನಗೆ ಹೇಳ್ತಾ ಇದ್ರು, ನೀವೇನು ಬ್ರೀಡ್ ನಾಯಿನ ಸಾಕ್ತೀರಾ, ನೀವು ಬೀದಿಯಲ್ಲಿರೋ ನಾಯಿನ ಏನು ರೆಸ್ಕ್ಯೂ ಮಾಡಲ್ಲ, ನೋಡೋದಿಲ್ಲ, ಊಟ ಹಾಕೋದಿಲ್ಲ. ತುಂಬ ತಪ್ಪು, ತುಂಬ ಅಂದರೆ ತುಂಬ ತಪ್ಪು. ಯಾರ್ಯಾರು ಮನೆಯಲ್ಲಿ ನಾಯಿಗಳು ಸಾಕಿರ್ತೀವೋ ನಮಗೆ ಬೀದಿಯಲ್ಲಿರೋ ನಾಯಿಗಳು ಮಕ್ಕಳ ಥರನೇ ನಾವು ನೋಡೋದು, ಮಕ್ಕಳ ಥರನೇ ಪ್ರೀತಿ ಮಾಡೋದು. ನಮ್ಮ ಮಕ್ಕಳನ್ನ ಅದನ್ನ ವಿಡಿಯೋ ಮಾಡಿ ತೋರಿಸ್ಕೊಳ್ಳೋ ಅವಶ್ಯಕತೆ ನನಗೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ. ನಾನು ದಿನ ನಾನು ಊಟ ಹಾಕೋದು, ನಾನೇನು ದಿನ ನಾನು ವಿಡಿಯೋ ಹಾಕಕ್ಕಾಗುತ್ತಾ? ನಂಗೆ ಲಿಟ್ರಲಿ ಆ ಥರ ತುಂಬ ಜನ ಕಮೆಂಟ್ಸ್ ಹಾಕಿದ ತಕ್ಷಣ, ನಿರಂಜನ್ ಹೋಗ್ಲಿ ಹಾಕು, ಅವ್ರಿಗೆ ಗೊತ್ತಾಗ್ಲಿ ನೀನು ಈ ಥರ ಮಾಡ್ತಾ ಇದೆಯಾ, ನೀನು ಏನು ಮರಿಗಳನ್ನ ನೋಡ್ಕೋತಾ ಇದೆಯಾ, ಹಾಕು ಗೊತ್ತಾಗ್ಲಿ. ಯಾರ್ಯಾರು ಕಮೆಂಟ್ಸ್ ಮಾಡ್ತಾರಲ್ವ ಅವ್ರಿಗೆ ಗೊತ್ತಾಗಬೇಕು. ನಾವು ಬರೀ ಮನೇಲಿರೋ ನಾಯಿಗಳನ್ನೆಲ್ಲ ಬೀದಲ್ಲಿರೋ ನಾಯಿಗಳು ನಮ್ಮ ಮಕ್ಕಳ ಥರನೇ ಸಾಕ್ತೀವಿ ಅಂತ. ನಂಗೆ ತುಂಬಾ ಬೇಜಾರಾಗುತ್ತೆ ಅದು. ಯಾರೇ ಆಗಲಿ ಒಂದು ಏನು ಒಂದು ಇಷ್ಟು ಅನ್ನ ಹಾಕ್ಬೋದು, ಅದಕ್ಕೆ ಹೆಂಗೆಂಗೋ ಬಿಸಾಕ್ತಿರ್ತೀವಿ, ಏನೇನೋ ಮಾಡ್ತಿರ್ತೀವಿ, ಇಷ್ಟು ಅನ್ನ ಹಾಕ್ಬೋದು. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಇದು ಮಾಡ್ತಾರೆ. ಅಂಡ್ ಕಲ್ ತೊಗೊಂಡು ಹೊಡಿಯೋದು, ಇನ್ನೊಂದು ನೋಡೋರಿಗೆ ಅದು ಬೇರೆ ಥರ ಇರುತ್ತೆ. ಒಂದ್ಸಲ ಅಟ್ಯಾಚ್ ಆದರೆ ಆ ಪ್ರಾಣಿಗಳ ಜೊತೆ ಖಂಡಿತವಾಗಿ ಇವ್ರು ಕೆಲವೊಂದು ವಿಷಯಗಳು ಹೇಳೋರು, ಅದು ನನ್ನ ಬಾ ಅಂತ ಕರಿತಾ ಇತ್ತು, ಇಲ್ಲಿ ಬಂದು ನೋಡು ಅಂತಿತ್ತು. ಡೆಫಿನೆಟ್ಲಿ ಆ ಮಾತು ಅರ್ಥ ಆಗುತ್ತೆ ಒಂದ್ಸಲ ಕನೆಕ್ಟ್ ಆದರೆ. ಆ ಎಮೋಷನ್ಸು, ಆ ಬಾಂಡಿಂಗು ಕನೆಕ್ಟ್ ಆದಾಗಲೇ ಗೊತ್ತಾಗೋದು. ಅಲ್ಲಿ ತನಕ ನಿಮ್ಗೇನು ಗೊತ್ತಾಗಲ್ಲ. ಎನಿವೇ, ಸ್ಯಾಡ್ ಸ್ಟೋರಿ ಕರ್ಕೊಂಡು ಹೋಗಿ ಸ್ವಲ್ಪ ಸೀರಿಯಸ್ ಆಗಿ ಮಾಡಿಬಿಟ್ಟೆ, ಎಮೋಷನ್ ಮಾಡಿಬಿಟ್ಟೆ. ಓಕೆ, ನಿರಂಜನ್ ಬಗ್ಗೆ ಮಾತಾಡೋಣ ಇವಾಗ, ಖುಷಿಯಾಗಿರುತ್ತೆ. ಓಕೆ, ಕೆಲವೊಂದು ವಿಷಯ ಮುಗಿಸೋಕ್ಕಿಂತ ಮುಂಚೆ ಕೆಲವೊಂದು ವಿಷಯ, ಚಿಕ್ಕ ಪುಟ್ಟ ವಿಷಯ ಕೇಳ್ತೀನಿ. ಬೀಟ್ ಪ್ಲಸ್ ಕರ್ನಾಟಕ.